ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಟೂರ್ನಮೆಂಟ್ನ ಆಯೋಜಿಸಿದ್ದೀವಿ. ನೆಲಮಂಗಲ ತಾಲೂಕಿನಲ್ಲಿ ಇದೊಂಥರ ಕಬಡ್ಡಿ ಹಬ್ಬನೇ ಅಂತ ಹೇಳ್ಬೋದು. ಫಸ್ಟು ಕ್ರೀಡೆಗೆ ಆದ್ಯತೆ ಕೊಡಬೇಕು. ಮನುಷ್ಯ ದೈಹಿಕವಾಗಿ ಫಿಟ್ನೆಸ್ ಆಗಿರಬೇಕು ಅಂದರೆ ಕ್ರೀಡೆಗೆ ಹೋಗಲೇಬೇಕು, ಯಾವುದೇ ಒಂದು ಕ್ರೀಡೆಯಲ್ಲಿ ಭಾಗವಹಿಸಬೇಕು. ಕಬಡ್ಡಿ ಹಬ್ಬ ಶ್ರೀ ಸಾಯಿ ಕಪ್ ಸೀಸನ್ 1 ಮಗ ಶ್ರೀ ಸಾಯಿ ಕಬಡ್ಡಿ ಕ್ಲಬ್ ನೆಲಮಂಗಲ ಇವರ ವತಿಯಿಂದ ನೆಲಮಂಗಲ ಕಬಡ್ಡಿ ಹಬ್ಬ ಶ್ರೀ ಸಾಯಿ ಕಪ್ ಸೀಸನ್ 1 ಎಂಬ ರಾಜ್ಯ ಮಟ್ಟದ ಪುರುಷರ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿಯನ್ನು ನೆಲಮಂಗಲದ ವೀವರ್ಸ್ ಕಾಲೋನಿಯ ಶ್ರೀ ಚೌಡೇಶ್ವರಿ ದೇವಿ ದೇವಸ್ಥಾನದ ಮುಂಭಾಗ ಆಯೋಜಿಸಲಾಗಿದ್ದು 3 ದಿನಗಳ ಕಾಲ ನಡೆಯುವ ಪಂದ್ಯಾವಳಿಯಲ್ಲಿ ಮೊದಲ ದಿನದಂದು ಹಲವಾರು ಗಣ್ಯರ ಸಮ್ಮುಖದಲ್ಲಿ ಚಾಲನೆ ನೀಡಲಾಯಿತು. ಪರಿಚಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕೆಂದು ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೇವೆ. ಎರಡು ತಂಡಗಳನ್ನು ಪರಿಚಯಿಸಿಕೊಳ್ಳೋದರೊಂದಿಗೆ ಅವರಿಗೆ ಶುಭವನ್ನು ಹಾರೈಸಬೇಕಾಗಿ ತುಮಕೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೆಯೇ ಶ್ರೀಯುತ ಎಂ ನಾಗೇಶ್ ಅವರು NTH ಗ್ರೂಪ್ನ ಮಾಲೀಕರು ಹಾಗೂ ಸಮಾಜ ಸೇವಕರು ನೆಲಮಂಗಲ, ಹಾಗೆ ಶ್ರೀಯುತ ಅನ್ನದಾನಯ್ಯರವರು ವಕೀಲರು, ಶ್ರೀ ಚಾಮುಂಡೇಶ್ವರಿ ಡಾಬಾ ಮಾಲೀಕರು ಹಾಗೂ ಬಿಜೆಪಿ ಮುಖಂಡರು ಇವರೆಲ್ಲ ಅತಿಥಿಗಳನ್ನು ಶ್ರೀಯುತ ರಾಹುಲ್ ಗೌಡರು ಅಧ್ಯಕ್ಷರು ಶ್ರೀ ಸಾಯಿ ಕಬಡ್ಡಿ ಕ್ಲಬ್ ಹಾಗೆ ಅಧ್ಯಕ್ಷರು ಇಡನಹಳ್ಳಿ ಗ್ರಾಮ ಪಂಚಾಯಿತಿ ಎಲ್ಲ ಅತಿಥಿಗಳನ್ನು ತಂಡಗಳಿಗೆ ಪರಿಚಯಿಸ್ತಾ ಇದ್ದಾರೆ. ಮಾನ್ಸೂನ್ ತಂಡ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ತಂಡಗಳ ಪರಿಚಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತೇಳಿ ಮನವಿ ಮಾಡ್ಕೊಳ್ತೇವೆ. ರಕ್ಷಣಾತ್ಮಕವಾಗಿ ಬಂದಂಥದ್ದು ನೋಡುದು. ಅದಾದ ನಂತರ ಇಲ್ಲಿಗ ದಾಳಿ ವಿಭಾಗದಲ್ಲಿ ಮಾನ್ಸೂನ್ ತಂಡದ ಆಟಗಾರ ಇಲ್ಲಿ ಕೂಡ ರಕ್ಷಣಾತ್ಮಕವಾದ ಬರುವ ಸಾಧ್ಯತೆ ಹೆಚ್ಚಾಗಿ ಕಾಣುತ್ತೆ. ವಾಹನಗಳಿಂದ ತೊಂದರೆ ಆಗ್ತಾ ಇದೆ. ದಯಮಾಡಿ ಇಲ್ಲಿ ವಾಹನ ಸ್ವಾಮಿ ವಿವೇಕಾನಂದ ಕಾನೂನು ವಿರುದ್ಧ ಮಲ್ಲೇಶ್ವರ ಕಬಡ್ಡಿ ಕ್ಲಬ್ ಬೇರೆ ತಂಡದ ನಾಯಕರಿಗೆ ತಮ್ಮ ಆಟಗಾರ ಮಾಡಿ ಗುರುತಿಸಿದ ಸ್ವಾಮಿ ವಿವೇಕಾನಂದ ಕಾಡುಗುಡಿ ಎರಡು ತಂಡದ ನಾಯಕರೇ ತಮ್ಮ ಆಟಗಾರನ ಅಣಿಗೊಳಿಸಿ ತಮಗಿದು ಪ್ರಥಮ ಅಂದರೆ ಮುಂದಿನ ಬೇಕಾಗಿ ಮೊಟ್ಟ ಮೊದಲ ಟ್ಯಾಕ್ಟರ್ ಅನ್ನು ನೋಡಿದ್ವಿ. ದಯವಿಟ್ಟು ವೇದಿಕೆ ಮುಂಭಾಗ ಮತ್ತೆ ಇಲ್ಲಿ ದಯವಿಟ್ಟು ನಿಭಾಯಿಸುವಲ್ಲಿ ಬೈಲಾಂಜನೇಯ ತಂಡದ ದಾಳಿಕಾರ ಯಶಸ್ವಿಯಾಗಿದ್ದಾರೆ. ಐತ ಮತ್ತೊಮ್ಮೆ ಮಾನ್ಸೂನ್ ತಂಡದ ಪರವಾಗಿ ದಾಳಿಕಾರ ತಮ್ಮ ದಾಳಿಯನ್ನ ಆರಂಭಿಸಿದ್ದಾರೆ. ಆಟದ ಬಿಸಿ ಏರಿದೆ. ಈಗಾಗಲೇ ಜಗಮಗಿಸುವ ದೀಪಾಲಂಕಾರ ಬರ್ತಾ ಇದ್ದಾರೆ. ನಮಸ್ತೆ, ನನ್ನ ಹೆಸರು ಪರಮೇಶ್ವರ ಮೂರ್ತಿ ಅಂತ ಹೇಳ್ಬಿಟ್ಟು ಶ್ರೀ ಸಾಯಿ ಕಬಡ್ಡಿ ಕ್ಲಬ್ನ ಪ್ರಧಾನ ಕಾರ್ಯದರ್ಶಿ. ಮತ್ತು ನಾವು ಇವತ್ತು ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಟೂರ್ನಮೆಂಟ್ನ ಆಯೋಜಿಸಿದ್ದೀವಿ. ಇದಕ್ಕೆಲ್ಲ ನಮ್ಮ ಸ್ಪಾನ್ಸರ್ಗಳು ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ ರಾಹುಲ್ ಗೌಡರು ಶ್ರೀ ಸಾಯಿ ಕಬಡ್ಡಿ ಕ್ಲಬ್ನ ಅಧ್ಯಕ್ಷರು, ಮತ್ತು ನಮ್ಮ ಹರೀಶ್ ಅಣ್ಣ ಅವರು, ನಮ್ಮ ನಾಗೇಶ್ ಅಣ್ಣ ಅವರು ಕ್ರೀಡಾ ಪ್ರೇಮಿಗಳು ನಮಗೆ ತುಂಬಾ ಸಪೋರ್ಟ್ ಮಾಡಿ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ಹಾಗೆ ನಮ್ಮ ತಂಡದ ಇವತ್ತು ಶ್ರೀ ಸಾಯಿ ಕಬಡ್ಡಿ ಕ್ಲಬ್ ಏನು ನಿಂತಿದೆ ಅದ್ರ ಬೆನ್ನೆಲುಬು ನಮ್ಮ ರಘುವಣ್ಣ ಅವರು. ನಮ್ಮನ್ನೆಲ್ಲ ಬೆಳೆಸಿ ನಮಗೆ ಬುದ್ಧಿ ಹೇಳಿ ಮತ್ತು ಹೀಗೆ ಆಡಬೇಕು, ಹೀಗೆ ಇರಬೇಕು ನೀವು ಅಂತ ಎಲ್ಲ ನಮ್ಮನ್ನು ಒಳ್ಳೆಯ ಮಟ್ಟದಲ್ಲಿ ಇವತ್ತು ತಗೊಂಬಂದು ನಿಲ್ಲಿಸಿದ್ದಾರೆ. ಅವ್ರಿಗೂ ನಾನು ತುಂಬ ಧನ್ಯವಾದನ ತಿಳಿಸ್ತೀನಿ. ಇದು ಒಂದು ದೇಶಿ ಕಬಡ್ಡಿ ಅಂದರೆ ದೇಶಿ ಆಟ. ಇದರ ಬಗ್ಗೆ ಭಾಳ ನಮ್ಮಲ್ಲಿ ಭಾಳ ಗ್ರಾಮೀಣ ಕ್ರೀಡೆ ಅಂತಲೂ ಸಹ ಹೆಸರುವಾಸಿಯಾಗಿದೆ. ಇದನ್ನು ವ್ಯವಸ್ಥಿತವಾಗಿ ಸುಸಜ್ಜಿತವಾಗಿ ನಡೆಸ್ತಾ ಇದ್ದಾರೆ. ಇವರಿಗೆಲ್ಲರಿಗೂ ನಾನು ಧನ್ಯವಾದವನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಗರಸಭಾ ಅಧ್ಯಕ್ಷರಾದ ಗಣೇಶ್, NDA ಅಧ್ಯಕ್ಷರಾದ ನಾರಾಯಣಗೌಡ, BMTC ಮಾಜಿ ನಿರ್ದೇಶಕ ಮಿಲ್ಟ್ರಿ ಮೂರ್ತಿ, ಉದ್ಯಮಿಗಳಾದ ನಾಗೇಶ್, ಉಸ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ SBR ಗ್ರೂಪ್ನ ಮಾಲೀಕರಾದ ರಮೇಶ್, ನೆಲಮಂಗಲ ಶ್ರೀ ಸಾಯಿ ಕಬಡ್ಡಿ ಕ್ಲಬ್ ಅಧ್ಯಕ್ಷರಾದ ರಾಹುಲ್ ಗೌಡ, ಪ್ರಧಾನ ಕಾರ್ಯದರ್ಶಿ ಹಾಗೂ ಮುಖ್ಯ ತರಬೇತುದಾರ ಜೊತೆಗೆ ಶ್ರೀ ಸಾಯಿ ಕಬಡ್ಡಿ ಕ್ಲಬ್ನ ಸಂಸ್ಥಾಪಕ ಶ್ರೀ ಪರಮೇಶ್ವರ ಮೂರ್ತಿ, ಉಪಾಧ್ಯಕ್ಷ ಹರೀಶ್, ನಗರಸಭಾ ಸದಸ್ಯರಾದ ಪ್ರದೀಪ್ ಸೇರಿದಂತೆ ಇನ್ನಿತರರ ಸಮ್ಮುಖದಲ್ಲಿ ಪಂದ್ಯಾವಳಿಗೆ ಚಾಲನೆ ನೀಡಲಾಯಿತು. how organized
ತಂದುಕೊಳ್ತಾ ಇದ್ದಾರೆ. ದ್ವಿತೀಯ ಪಂದ್ಯಾಟವನ್ನ ಸ್ವಾಮಿ ವಿವೇಕಾನಂದ ವಿರುದ್ಧವಾಗಿ ಮಲ್ಲೇಶ್ವರಂ ಸ್ಪೋರ್ಟ್ಸ್ ಕ್ಲಬ್ ಪಂದ್ಯಾಟವನ್ನು ಆಡಿಕೊಳ್ತಾರೆ. ದಾಳಿಯಲ್ಲಿ ಮಲ್ಲೇಶ್ವರಂ ತರಫುವಾಗಿ ಜರ್ಸಿ ನಂಬರ್ 5 ದಾಳಿಯಲ್ಲಿ ಜರ್ಸಿ ನಂಬರ್ 5 ಸ್ವಾಮಿ ವಿವೇಕಾನಂದ ಸ್ಪೋರ್ಟ್ಸ್ ಕ್ಲಬ್ ಪರವಾಗಿ ಅಂಕದ ಹುಡುಕಾಟದಲ್ಲಿರುವಂತಹ ಅವಳಿ ಕ್ರೀಡಾಳುಗಳು ಅದ್ಭುತವಾದ ದಾಳಿಯಲ್ಲಿ ಮಲ್ಲೇಶ್ವರಂ ತರಫುವಾಗಿ ಜರ್ಸಿ ನಂಬರ್ 9 ವೇಗದ ದಾಳಿಯನ್ನು ನಡೆಸುವಂತ ಪ್ರಯತ್ನ. ಅಂಕದ ಹುಡುಕಾಟ ಬರಬೇಕಾಗಿದೆ. 6 ಡಿಫೆನ್ಸ್ ಬೋನಸ್ ಆನ್ ಆಗಿದೆ. ಪ್ರಮುಖ ಆಟಗಾರ ಹೊರಗಿರುವ ವೇಳೆಯಲ್ಲಿ ಅಂಕಕ್ಕಾಗಿ ಹುಡುಕಾಟ ಬರಬೇಕಾಗಿದೆ. ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಅಂಕದ ಹುಡುಕಾಟ ಬಂತು. ಮಾಡು ಇಲ್ಲವೇ ಮಾಡಿ ದಾಳಿಯಲ್ಲಿ ಜರ್ಸಿ ನಂಬರ್ 11 ಮಲ್ಲೇಶ್ವರಂ ತಡೆದ ಪರವಾಗಿ ಅಂಕವನ್ನ ಪಡಿಬೇಕಾದಂತಹ ಅನಿವಾರ್ಯತೆ. ಅಂಕವನ್ನ ಪಡಿ, ಇಲ್ಲದಿದ್ದರೆ ಅಂಕಣದಿಂದ ಹೊರನಡಿ ದಾಳಿಯಲ್ಲಿ ಅದ್ಭುತವಾದ ಕಾಂಬಿನೇಷನ್ ಟ್ಯಾಕಲ್ ಬಂತು. ಮಿಡ್ ಲೈನ್ ನ ಸಮೀಪದಲ್ಲಿ ದಾಳಿಗಾರನ ಬಂಧನವಾಗ್ತಾ ಇದ್ದ. ವಿವೇಕಾನಂದದ ಪ್ರಮುಖ ದಾಳಿಗಾರ ಜರ್ಸಿ ನಂಬರ್ 88 5 ಡಿಫೆನ್ಸ್ ಬೋನಸ್ ಆಫ್ ಆಗಿರುವ ಸಂದರ್ಭ. ಮುಂದಿನ ಪಂದ್ಯಾಟಕ್ಕಾಗಿ BYS ಹಾಗೂ ಕೆಂಪೇಗೌಡ ಸಿದ್ಧರಾಗಿ. ನಿಮಗಿದು ಪ್ರಥಮ ಕರೆ ಆಗಿರುತ್ತೆ. ದಾಳಿಯಲ್ಲಿ ಮಲ್ಲೇಶ್ವರಂ ತರಫುವಾಗಿ ಜರ್ಸಿ ನಂಬರ್ 9 ಖಾತೆಯನ್ನು ಆರಂಭಿಸಿಕೊಳ್ಳಬೇಕಾಗಿದೆ. ಮಲ್ಲೇಶ್ವರಂ ತಡೆದಾಟಗಾರರು 2-0 ಪಂದ್ಯಾಟ ಸಾಗಿ ಬರ್ತಾರೆ. ಕರೋಯ ಮರುದಾಳಿಯಲ್ಲಿ ಜರ್ಸಿ ನಂಬರ್ 5 ಡಿಫೆನ್ಸ್ ಲಾಬಿಯನ್ನ ಮೆಟ್ಟಿದ್ದಾಗಿದೆ. ಸೆಲ್ಫ್ ಸುಸೈಡ್ ಆತ್ಮಹತ್ಯೆ ಕೇಸ್ ದಾಖಲಾಗ್ತಾ ಇದೆ. ಆ ಭಾಗದಲ್ಲಿ ಒಂದು ಅಂಕದ ಮುನ್ನಡೆಯಲ್ಲಿರುವಂತಹ ಸ್ವಾಮಿ ವಿವೇಕಾನಂದ ಆಡಿದರು. ಸ್ವಾಮಿ ವಿವೇಕಾನಂದ ಸ್ಪೋರ್ಟ್ಸ್ ಕ್ಲಬ್ 5-3 2 ಅಂಕದ ಮುನ್ನಡೆಯಲ್ಲಿರುವಂತಹ ಸ್ವಾಮಿ ವಿವೇಕಾನಂದ ಜರ್ಸಿ ನಂಬರ್ 9 ಮಲ್ಲೇಶ್ವರಂ ಸ್ಪೋರ್ಟ್ಸ್ ಕ್ಲಬ್ ಪರವಾಗಿ ಒಟ್ಟು 32 ತಂಡಗಳು ಭಾಗವಹಿಸಲಿದ್ದು ಪ್ರಥಮ ಬಹುಮಾನವಾಗಿ 66,666 ಹಾಗೂ ಆಕರ್ಷಕ ಟ್ರೋಫಿ, ದ್ವಿತೀಯ ಬಹುಮಾನವಾಗಿ 44,444 ಜೊತೆಗೆ ಆಕರ್ಷಕ ಟ್ರೋಫಿ, ತೃತೀಯ ಬಹುಮಾನವಾಗಿ 22,222 ಮತ್ತು ಆಕರ್ಷಕ ಟ್ರೋಫಿ, ಚತುರ್ಥ ಬಹುಮಾನವಾಗಿ 22,222 ಹಾಗೂ ಆಕರ್ಷಕ ಟ್ರೋಫಿಯನ್ನು ಇಡಲಾಗಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಟಗಾರರು ಆಗಮಿಸಲಿದ್ದಾರೆ. ನೆಲಮಂಗಲದ ಇತಿಹಾಸದಲ್ಲೇ ಇದೇ ಮೊಟ್ಟ ಮೊದಲ ಬಾರಿಗೆ ಸಾವಿರಾರು ಜನ ನೋಡುವಂತಹ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿದೆ. ಯಾವುದೇ ಆಟಗಾರರು ಸಮಸ್ಯೆಗಳನ್ನು ಮಾಡಿಕೊಳ್ಳದೆ ಉತ್ತಮವಾದ ಆಟವಾಡಿ ಬಹುಮಾನಗಳನ್ನು ಗೆಲ್ಲಿ ಎಂದು ಶ್ರೀ ಸಾಯಿ ಕಬಡ್ಡಿ ಕ್ಲಬ್ನ ಅಧ್ಯಕ್ಷರಾದ ರಾಹುಲ್ ಗೌಡ ಹಾಗೂ ಉದ್ಯಮಿ ನಾಗೇಶ್ ತಿಳಿಸಿದ್ದಾರೆ. ಪ್ರಥಮವಾಗಿ ಏನ್ ಹೇಳ್ತೀವಿ ಅಂತಂದ್ರೆ, ಇದೊಂಥರ ನೆಲಮಂಗಲ ತಾಲೂಕಿನಲ್ಲಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನೆಲಮಂಗಲ ತಾಲೂಕಿನಲ್ಲಿ ಇದೊಂಥರ ಕಬಡ್ಡಿ ಹಬ್ಬನೇ ಅಂತ ಹೇಳ್ಬೋದು. ಯಾಕಂದ್ರೆ ನೀವು ನೋಡ್ಬೋದು, ಜನ ಎಲ್ಲರೂ ಮನೆಯಿಂದನೂ ಎಲ್ಲರೂ ಜನಗಳು ಈಚೆ ಬಂದು ಖುಷಿಯಿಂದ ನಮ್ಮನೆ ಆಟ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದಾರೆ. ಯಾಕಂದ್ರೆ ಇದೊಂದು ಗ್ರಾಮೀಣ ಕ್ರೀಡಾಕೂಟ. ನೀವು ನೋಡ್ಬೋದು, ಈ ಒಂದು ತಾಲೂಕಿನಲ್ಲಿ
ಕ್ರಿಕೆಟ್ ಅಂತ ಎಷ್ಟು ಪ್ರೀತಿಸ್ತಾರೋ ಕಬಡ್ಡಿನೂ ಪ್ರೀತಿಸೋರು ಸಾವಿರಾರು ಜನ ಇದ್ದಾರೆ. ಆದರೆ ಇದನ್ನು ಬೆಳಕಿಗೆ ತರಲ್ಲಿ ನಾವು ಸ್ವಲ್ಪ ನಿಧಾನಗತಿ ಮಾಡಿದ್ವಿ. ಆದರೆ ಈ ಒಂದು ತಾಲೂಕಿನಲ್ಲಿ ನಮ್ಮ ಒಂದು ಕಬಡ್ಡಿನ ಈ ಒಂದು ಕಬಡ್ಡಿ ಹಬ್ಬ ಮಾಡಲೇಬೇಕು ಅಂತ ನಾವೆಲ್ಲ ನಿರ್ಧಾರ ಮಾಡಿ ಎಲ್ಲ ನಾವು ನಾಯಕರನ್ನು ಭೇಟಿ ಮಾಡುವಾಗ ಪಕ್ಷಾತೀತವಾಗಿ ಎಲ್ಲ ನಾಯಕರು ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಯಾಕಂದರೆ ನೀವು ತಿಳ್ಕೊಬೇಕು, ಒಂದು ಕಬಡ್ಡಿ ಟೂರ್ನಮೆಂಟ್ ಆರ್ಗನೈಸ್ ಮಾಡಬೇಕು ಅಂದರೆ ತುಂಬ ಕಷ್ಟ. ಈ ಒಂದು ಗ್ಯಾಲರಿ ಹಾಕಿ ನಾವು ಇಷ್ಟು ಜನನ ನಾವು ರಾಜ್ಯಾದ್ಯಂತ 32 ಟೀಮ್ನ ಕರೆಸಿ ಇಲ್ಲಿ ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೀವಿ. ಅದು ಹೊನಲು ಬೆಳಕಿನ ಪಂದ್ಯ. ಇದು 3 ದಿನಗಳ ಕಾಲ ನಡೀತಾ ಇದೆ. ಈ ಒಂದು ಕ್ರೀಡಾಕೂಟ ನಡೆಸಲಿಕ್ಕೆ ನಮ್ಮ ಶ್ರೀ ಸಾಯಿ ಸ್ಪೋರ್ಟ್ಸ್ ಕ್ಲಬ್ ವತಿಯ ಎಲ್ಲ ಹುಡುಗರುಗಳು ಸತತವಾಗಿ 1 ತಿಂಗಳಿಂದ ಅವರೆಲ್ಲ ಶ್ರಮನ ಹಾಕಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಧನ್ಯವಾದ ಹೇಳುತ್ತಾ, ಹಾಗೂ ಯಾರ್ಯಾರು ನಮಗೆಲ್ಲ ಪ್ರೋತ್ಸಾಹ ನೀಡಿ ನಮ್ಮನ್ನೆಲ್ಲ ಬೆಂತಟ್ಟಿ ಈ ಕಾರ್ಯಕ್ರಮನ ಈ ಕಬಡ್ಡಿ ಹಬ್ಬನ ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳಿದ ಎಲ್ಲ ನನ್ನ ಪ್ರೋತ್ಸಾಹಗಳಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಈ ಒಂದು ಹಬ್ಬನ ಯಶಸ್ವಿ ಮಾಡೋದಕ್ಕೆ ಈ ಸಾಯಿ ಸ್ಪೋರ್ಟ್ಸ್ ಕ್ಲಬ್ಬಿಂದ ನಾನೆಲ್ಲರಿಗೂ ಧನ್ಯವಾದಗಳನ್ನು ಬಯಸ್ತೇನೆ. ನನ್ನ ಹೆಸರು ಎಂ ನಾಗೇಶ್ ಅಂತ. ನಾನು ಈಗ ನೆಲಮಂಗಲದಲ್ಲಿ ಹೊನಲ ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ಯೋಜನೆ ಮಾಡಿದ್ದಾರೆ ನಮ್ಮ ಪರಮೇಶ್ ಅಂತ. ಶ್ರೀ ಸಾಯಿ ಕಬಡ್ಡಿ ಕ್ಲಬ್ ನೆಲಮಂಗಲ ವತಿಯಿಂದ ಹೊನಲ ಬೆಳಕಿನ ಕಬಡ್ಡಿ ಪಂದ್ಯವನ್ನು ಆಯೋಜನೆ ಮಾಡಿದ್ದಾರೆ. ನಮಗೆ ಈ ಥರ ಬಂದು ಕೇಳ್ಕೊಂಡ್ರು, ಸರ್ ಈ ಥರ ಹೊನಲ ಬೆಳಕಿನ ಪಂದ್ಯಾವಳಿ ಮಾಡ್ತಾಯಿದ್ದೀವಿ, ಎಲ್ಲ ಕ್ರೀಡೆಗೂ ನೀವು ಪ್ರೋತ್ಸಾಹ ಮಾಡ್ತೀರಾ, ಅದರಿಂದ ಈ ಥರ ಎಷ್ಟು ಕ್ರಿಕೆಟ್ಗೆ ಆದ್ಯತೆ ಕೊಡ್ತೀವಿ ಅದೇ ಥರ ಕಬಡ್ಡಿಗೆ ಆದ್ಯತೆ ಕೊಡಬೇಕು, ಇದರಿಂದ ನಮ್ಮ ರಾಷ್ಟ್ರೀಯ ಆಟ ಆಗಿರೋದ್ರಿಂದ ನೀವು ಇದು ಬಂದು ಸಹಕಾರ ಕೊಡಬೇಕು, ಇದು ಕೈ ಜೋಡಿಸ್ಬೇಕು ಅಂದಾಗ ನಾವು ನಮ್ಮ ಪರಮೇಶ್ ಅವ್ರಿಗೆಲ್ಲ ಹೇಳ್ದು ಸಹಾಯ ಮಾಡ್ತೀವಿ. ನಮ್ಮ ಕಡೆಯಿಂದ ಏನು ಬೇಕು, ನಮ್ಮ ಕಡೆಯಿಂದ ಏನಾಗುತ್ತೋ ಅದನ್ನು ನಿಮ್ಗೆ ಸಹಾಯ ಮಾಡ್ತೀವಿ. ಒಳ್ಳೆ ಕಾರ್ಯಕ್ರಮ ಮಾಡಿ ನೆಲಮಂಗಲದಲ್ಲಿ ಕ್ರೀಡೆಗೆ ಮೊದಲು ಆದ್ಯತೆ ಕೊಡಿ. ಯಾಕೆಂದರೆ ಇವತ್ತು ಆರೋಗ್ಯವೇ ಭಾಗ್ಯ. ಅದರಿಂದ ಫಸ್ಟು ಕ್ರೀಡೆಗೆ ಆದ್ಯತೆ ಕೊಡಬೇಕು. ಮನುಷ್ಯ ದೈಹಿಕವಾಗಿ ಫಿಟ್ನೆಸ್ ಆಗಿರಬೇಕು ಅಂದರೆ ಕ್ರೀಡೆಗೆ ಹೋಗಲೇಬೇಕು, ಯಾವುದೇ ಒಂದು ಕ್ರೀಡೆಯಲ್ಲಿ ಭಾಗವಹಿಸಬೇಕು. ಅದರಿಂದ ಪರಮೇಶ್ವರ್ಗೆ ಹೇಳಿದೆ, ನಮ್ಮ ಕಡೆಯಿಂದ ಏನು ಬೇಕೋ ನಾವು ಹೆಲ್ಪ್ ಮಾಡ್ತೀವಪ್ಪ, ನಿಮ್ಗೆ ಏನು ಸಹಾಯ ಬೇಕು ನಮ್ಮ ಕಡೆಯಿಂದ ಮಾಡಿಕೊಡ್ತೀವಿ, ನೀವು ಒಳ್ಳೆ ಕಾರ್ಯಕ್ರಮ ಮಾಡಿ ಅಂತೇಳಿ ಇವತ್ತು ನೆಲಮಂಗಲದಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಇದು ಮೊದಲನೇ ಕಾರ್ಯಕ್ರಮ. ನಾನು ಕಂಡಂಗೆ ನಂದು ಈಗ 40-41 ವರ್ಷ ಆಗಿದೆ. ಅವತ್ತಿಂದ ನೋಡ್ತಾ ಇದ್ದೀನಿ ಈ ಥರ ಕಾರ್ಯಕ್ರಮ ಇದೇ ಫಸ್ಟ್ ಆಗಿರೋದು. ಅದರಿಂದ ನಂಗೆ ತುಂಬ ಖುಷಿಯಾಗಿದೆ. ಇನ್ನು ಮುಂದಕ್ಕೂ ಇವ್ರ ಜೊತೆಗೆ ಸಹಕಾರ ಮಾಡ್ತೀವಿ, ಇದೇ ಥರ ನಾವು ಕೈ ಜೋಡಿಸ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.